ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಧ್ಯಾಹ್ನ ಆಲ್ರೆಡಿ 11:30 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ಏನೋ ಒಬ್ಬೊಬ್ಬರಿಗೆ ಒಂದೊಂದು ಥರ ಟಿಫನ್ ಆಗಿದೆ. ಇವತ್ತು ನನ್ನ ತಮ್ಮಂಗೆ ಉಪ್ಪಿಟ್ಟು ಮಾಡಿಕೊಟ್ಟೆ ಬಾಕ್ಸ್ಗೆ, ಇನ್ನು ನವೀನವ್ರಿಗೆ ಓಟ್ಸು ಮತ್ತು ಸೋಯಾ ಚಂಕ್ಸ್ನ ಯೂಸ್ ಮಾಡಿಬಿಟ್ಟು ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಟ್ಟು ದೋಸೆ ಹಾಕ್ಕೊಟ್ಟೆ, ಅವರು ತಿನ್ಕೊಂಡೋದ್ರು. ಇನ್ನು ಚಿನ್ನಿಮಗೂ ಸಹ ಉಪ್ಪಿಟ್ಟನ್ನೇ ಹಾಕಿ ಕೊಟ್ಟಿದ್ದೀನಿ. ಇನ್ನು ಅವ್ರಿಗೆ ಸಾಲಡ್ನ ರೆಡಿ ಮಾಡಿಕೊಟ್ಟೆ. ಸೊ ಇವಾಗ ಬೆಳಿಗ್ಗೆ ಬೇಗ ಎದ್ದು ಒಬ್ಬೊಬ್ರಿಗೆ ಒಂದೊಂದು ಥರ ತಿಂಡಿ ಮಾಡೋಕ್ಕೆ ಕಳ್ಸೋದಂತಂದರೆ ಒಂಥರ ಮನೆ ಎಲ್ಲ ಕೆಲಸನೂ ಸಹ ಮಾಡ್ಕೊಂಡು ಬರ್ಬೋದು. ಈ ಮನೆ ಕೆಲಸ ಇದೆಯಲ್ಲ, ಈ ಅಡುಗೆ ಕೆಲಸ ಇದೆಯಲ್ಲ, ತುಂಬಾ ಕಷ್ಟ ಅನ್ನಿಸ್ಬಿಡುತ್ತೆ. ಇನ್ನು ಇವಾಗಂತೂ ನವೀನವರು ಹೆಲ್ತಿ ಫುಡ್ ಅನ್ಕೊಂತ ನಿಜವಾಗ್ಲೂ ನನ್ನ ತಲೆ ತಿಂತ ಇದ್ದಾರೆ. ಅದು ಬೇಡ ಇದು ಬೇಡ ಅಂತ ಹೇಳಿಬಿಟ್ಟು. ಇನ್ನು ನಾನು ಕೂಡ ಶಾಪಿಗೆ ಹೊರಡಬೇಕು ಇವಾಗ. ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಇನ್ನು ತಲೆ ಸ್ನಾನ ಮಾಡಿದ್ದೆ ಅಲ್ವಾ, ಕೂದಲು ಫುಲ್ಲು ಒಂಥರ ಸಿಲ್ಕಿ ಅನ್ನಿಸ್ತಾ ಇತ್ತು. ಇನ್ನು ಸಿಕ್ಕಿದ್ರೆ ಬಿಡ್ಸೋಕ್ಕಾಗಲ್ಲ. ನಂದು ಕೂದಲು ತುಂಬ ಒಂಥರ ನೋಡೋಕ್ಕೆ ಡೈರೆಕ್ಟಾಗಿ ಕಣ್ಣಿಂದ ನೋಡಲಿಕ್ಕೆ ಡ್ರೈ ಅಂತ ಅನಿಸುತ್ತೆ, ಬಟ್ ತುಂಬಾ ಸ್ಮೂತ್ ಅನಿಸುತ್ತೆ. ಕೂದಲು ಫುಲ್ಲು ಬಿದ್ದುಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಬನ್ ಹಾಕ್ಬಿಟ್ಟಿದ್ದೀನಿ. ನನಗದು ಸುಮ್ಮನೆ ಈಸಿ ಕ್ಯಾರಿ ಅಂತ ಅನಿಸುತ್ತೆ. ಇನ್ನು ಬ್ಯಾಂಕಿಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಇನ್ನು ನಾಳೆ ಶನಿವಾರ ಊರಿಗೆ ಕೂಡ ಹೋಗಬೇಕು. ತುಂಬಾ ಏನೋ ಅಡ್ಡು ಸ್ವಲ್ಪ ಪೆಂಡಿಂಗ್ ಇದೆ. ಸೊ ಅದನ್ನು ಮುಗಿಸ್ಕೊಟ್ಟು ಹೋಗಬೇಕು. ನಾಳೆ ಬೆಳಗ್ಗಿನ ಜಾವನೇ ಹೋಗಬೇಕಿತ್ತು ನಾನು. ಸೊ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ನಾಳೆ ನೈಟ್ 2 ಗಂಟೆಗೆ ಹೋದರೆ 4 ಗಂಟೆ 5 ಗಂಟೆ ಅಷ್ಟರೊಳಗಡೆ ದುರ್ಗ ಮುಟ್ತೀನಿ. ಇನ್ನು ನನಗೆ ಪಿಂಪಲ್ ಜಾಸ್ತಿನೇ ಇತ್ತು. ಸೊ ಪಿಂಪಲ್ ಕ್ಲಿಯರ್ ಆಗಿದೆ. ಇವಾಗ ಓಪನ್ ಪೋರ್ಸು ಜಾಸ್ತಿ ಇದೆ. ಮಾರ್ಕ್ ಅಂತೂ ಹೆವಿ ಇದೆ ನನಗೆ. ಅದನ್ನು ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಾಣಿಸಲ್ಲ. ಸೊ ಆ ಥರ ಇದ್ದರೆ ಇದೊಂದು ಸನ್ಸ್ಕ್ರೀನ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನು. ಲಾಶ್ ಶೀಲ್ಡ್ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ. ಇದು ನನಗೆ ಡಾಕ್ಟ್ರು ರೆಕಮೆಂಡ್ ಮಾಡಿದ್ದು. ಬಟ್ ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇದ್ದಾರೆ. ನನಗೆ ರೆಕಮೆಂಡ್ ಮಾಡಿದ್ದೀನಿ ಕೆಲವೊಬ್ಬರಿಗೆ, ಬಟ್ ಯೂಸ್ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಇದು ಸನ್ಸ್ಕ್ರೀನು, ಬಟ್ಟು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ. ಇದನ್ನು ಬಿಟ್ಟರೆ ನಾನು ಮಿಕ್ಕಿರೋ ಕ್ರೀಮು ಪೌಡ್ರು ಏನೂ ಹಾಕಲ್ಲ. ಹೊರಗಡೆ ಹೋದರೆ ಮಾತ್ರ ಆಯಿಲಿನೆಸ್ ಅನಿಸಿದ್ರೆ ಮಾತ್ರ ನಾನು ಕ್ರೀಮ್ನ ಹಾಕ್ತೀನಿ. ಇನ್ನು ಅದನ್ನು ಬಿಟ್ಟರೆ ಒಂದು ಕಾಡಿಗೆ ಹೈಲೈನರು, ಒಂದು ಲಿಪ್ಸ್ಟಿಕ್ಕು ಇಷ್ಟೇ ಗೈಸ್. ಇನ್ನೇನು ಸಹ ಹಚ್ಚಲ್ಲ. ಸೊ ಇವಾಗ ಶಾಪಿಗೆ ಹೊರಡಬೇಕು. ಸೊ ಕಾಣಿಸಲ್ವೋ? ಇನ್ನು ನಾನು ಯಾವುದೇ ಔಟ್ಫಿಟ್ ಆಗಲಿ, ಜೀನ್ಸ್ ಹಾಕಿರಲಿ, ಟೀ ಶರ್ಟ್ ಹಾಕಿರಲಿ, ಮತ್ತೊಂದು ಹಾಕಿರಲಿ, ಸೊ ಏನೇ ಹಾಕಿದ್ರೂ ಈ ಕುಂಕುಮ ಮಾತ್ರ ಮಿಸ್ ಮಾಡಲ್ಲ. ಸೊ ಅದು ಇವಾಗಿಂದ ಅಂತಲ್ಲ, ಮೊದಲಿಂದನೂ ಕಾಲೇಜ್ಗೆ ಹೋಗಬೇಕಾದ್ರೆ ಇಂದನೂ ಸಹ ನಾನು ಇದನ್ನು ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ನಾನು ಯಾವ ಔಟ್ಫಿಟ್ ಹಾಕಿದ್ರೂ ಸಹ ನನಗೆ ಕುಂಕುಮ ಇರಲೇಬೇಕು. ಪ್ರತಿ ಸಲ ಎಲ್ಲಿಗೆ ಹೊರಟ್ರೂ ಸಹ ಕುಂಕುಮ ಇಡ್ತೀನಿ. ಬಟ್ ಇಲ್ಲಿಗೆ ಕೆಲವೊಬ್ರಿಗೆ ಗಿಡಕ್ಕೆ ಇಷ್ಟ ಇರಲ್ಲ, ಕೆಲವೊಬ್ರಿಗೆ ಗಿಡಕ್ಕೆ ಇಷ್ಟ ಇರುತ್ತೆ. ಬಟ್ ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಅದನ್ನು ಕ್ಯಾರಿ ಮಾಡ್ತೀನಿ. ರೆಗ್ಯುಲರಾಗಿ ಇಟ್ಟೇ ಇಡ್ತೀನಿ. ಇನ್ನು ಲಿಪ್ಸ್ಟಿಕ್ ಹಂಗೆ ಹಚ್ಕೊಳಲ್ಲ, ಕೈಯಲ್ಲಿ ತಗೊಂಬಿಟ್ಟೆ ಹಚ್ಕೊಳ್ಳೋದು. ಸೊ ಇಷ್ಟು ಮುಗೀತು. ಸೊ ಇನ್ನು ಇವಾಗ ಶಾಪಿಗೆ ಹೊರಡಬೇಕು. ಬಟ್ ಆಲ್ರೆಡಿ ಊಟ ಮಾಡಿ 2 ಅವರ್ ಮೇಲೆ ಆಯಿತು. ಇವಾಗ ಕಾಫಿ ಕುಡಿಬೇಕು. ನಾನು ಕಾಫಿ ಕುಡ್ಕೊಂಡು ಹೊರಡಬೇಕು. ಇನ್ನು ಹಾಲು ಕೂಡ ಅಂಗಡಿಯಲ್ಲಿ ತರೋಕ್ಕೆ ಬಿಡ್ತಾ ಇಲ್ಲ ಗೈಸ್. ನವೀನವರು ಅದನ್ನು ಸಹ ಹಾಕ್ಸ್ಕೊಂಡು ಬರ್ತಾ ಇದ್ದಾರೆ.
ಅದೇನಕ್ಕೆ ಈ ಥರ ಆಡ್ತಿದ್ದಾರೋ ನಿಜವಾಗ್ಲೂ ಗೊತ್ತಿಲ್ಲ. ಹೆಲ್ತಿ ಅಂತ ಹೇಳಿಬಿಟ್ಟು ಈ ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಹೆಲ್ತಿ ಫುಡ್ ಅಂತಿದ್ದಾರೆ. ಏನಕ್ಕಂತ ಗೊತ್ತಾಗ್ತಲ್ಲ. ಇನ್ನು ನಮ್ಮ ದೇವರ ಮನೆ, ನನಗಂತೂ ಸಖತ್ ಖುಷಿ ಆಗ್ತೈತೆ ಮನೆಗೆ ದೇವ್ರ ಮನೆ ಬಂದಿರೋದು. ಇನ್ನು ಇವಾಗ ಬೇಗನೆ ಕಾಫಿ ಮಾಡ್ಕೊಂಡು ಕುಟ್ಕೊಂಡು ಹೊರಡಬೇಕು. ಸೊ ಆಲ್ಮೋಸ್ಟ್ ನಾನು ಕಾಫಿನೇ ಕುಡಿತಾ ಇರಲಿಲ್ಲ ಗೈಸ್, ಬರೀ ಟೀ ಮಾತ್ರ ಕುಡಿತಾ ಇದ್ದೆ. ಶುಂಠಿ ಟೀ ಮಾಡಿಕೊಂಡು ಕುಡಿತಾ ಇದ್ದೆ. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಟೀನೇ ಬೇಡ, ಬರೀ ಕಾಫಿನೇ ಕುಡಿಯೋಣ ಅನ್ನೋ ಥರ ಅನ್ನಿಸ್ತಾ ಇದೆ. ಹೆಚ್ಚು ಕಮ್ಮಿ ಈಗೊಂದು 1 ಮಂತ್ ಆಗ್ತಾ ಬಂತೇನೋ ನಾವು ಈ ಥರ ಹೆಲ್ತಿ ಫುಡ್ಡು ಅದು ಇದು ಅಂತ ಸ್ಟಾರ್ಟ್ ಮಾಡಿಕೊಂಡು. ಬಟ್ ಕಟ್ನಿಟ್ಟಾಗಿ ಫಾಲೋ ಮಾಡ್ತಿದ್ದಾರೆ ಗೈಸ್ ನವೀನವರು ನಿಜವಾಗ್ಲೂ. ಸೊ ನಾವು ಆದ್ರೂ ಸಹ ಅಷ್ಟು ನಾವು ಮೊದಲಿಂದನೂ ಸಹ ಅದು ಜ್ಯೂಸು ಸಾಲಡು ಅಂತ ಮಾಡ್ಕೊತಾ ಇದ್ದೆ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ನವೀನವರು ಸ್ಟಾರ್ಟ್ ಮಾಡಿದಾರಲ್ಲ, ಅದು ನನಗೆ ಖುಷಿ ಆಗ್ತಾ ಇರೋದು. ಕುಡೀರಿ ಅಂತ ಕೊಟ್ಟರು ಸಹ ಕುಡಿತಾ ಇರಲಿಲ್ಲ ಅವರು. ಇದಾ ಬೇಡ ನನಗೆ ನೀನೇ ಕುಡ್ಕೊ ಅಂತ ಹೇಳೋರು. ಬಟ್ ಇವಾಗ ಅವರೇ ಇಷ್ಟಪಟ್ಟು ಕುಡಿತಾ ಇದ್ದಾರೆ ಅಲ್ವಾ. ಸೊ ಹಾಗಾಗಿ ಒಂಥರ ಖುಷಿ ಅನಿಸುತ್ತೆ. ಸೊ ಇವಾಗ ನಾನು ಸಹ ಕಾಫಿ ಕೊಟ್ಬಿಟ್ಟು ಹೊರಡಬೇಕು. ಸೊ ಕಾಫಿ ಕುಟ್ಬಿಟ್ಟು ನಾನು ಶಾಪಿಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಒಂದು ಬ್ಲೌಸ್ನ ತೋರಿಸ್ಬೇಕು ನಿಮಗೆ. ಹೊಸಲ್ಲಿ ತೋರಿಸೋದಕ್ಕಿಂತ ಮುಂಚೆನೇ ಇಸ್ಕೊಂಡು ಹೋಗ್ಬಿಟ್ರು. ಆ ಬ್ಲೌಸ್ನ ನೋಡಿಬಿಟ್ಟು ಊರ ಕಡೆಯಿಂದ ಬ್ಲೌಸ್ನ ಕೊಟ್ಟು ಕಳಿಸಿದ್ದಾರೆ ಅವರು. ತುಂಬಾ ಖುಷಿ ಆಯಿತು ನನಗೆ. ಈ ಥರ ಬೇರೆ ಬೇರೆ ಕಡೆಯಿಂದ ನನಗೆ ಆರ್ಡ್ರ್ಗಳು ಕೊಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಇನ್ನು ನೀವಾದ್ರೂ ಸಹ ಅಷ್ಟೇ, ನೀವೇನಾದರೂ ವರ್ಕ್ನ ಮಾಡಿಸ್ಬೇಕು ಕಮ್ಮಿ ಪ್ರೈಸಲ್ಲಿ, ಹ್ಯಾಂಡ್ ವರ್ಕ್ ಮಾಡಿಸ್ಲಿಕ್ಕಾಗಲ್ಲ, ಅಷ್ಟೊಂದು ಪ್ರೈಸ್ನ ನಾವು ಕೊಡೋಕ್ಕಾಗಲ್ಲ ಅನ್ನೋರು ಆರಾಮಾಗೆ 450-500 ರುಪೀಸಿಂದನೇ ಆರಾಮಾಗಿ ಮುಹೂರ್ತ ಬ್ಲೌಸ್ಗಳನ್ನೆಲ್ಲನೂ ಸಹ ಅರೌಂಡ್ 1000 ರುಪೀಸ್ ಒಳಗಡೆ ಕಸ್ಟಮರ್ಗಳು ಬ್ಲೌಸ್ಗೆ ವರ್ಕ್ ಮಾಡಿಸ್ಕೊಂಡಿದ್ದೀರಾ. ಸೊ ನಿಮ್ಗೇನಾದರೂ ಕಮ್ಮಿ ಬಜೆಟಲ್ಲಿ ವರ್ಕ್ಗಳು ಬೇಕು ಅಂತಂದರೆ ನನಗೆ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ, ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ ಅಂತ ಕೊಟ್ಟಿರ್ತೀನಿ. ಸೊ ಡಿಸೈನ್ ಯಾರಾದರೂ ಪರ್ಚೇಸ್ ಮಾಡಬೇಕು, ಮಷಿನ್ ಬಗ್ಗೆ ತಿಳ್ಕೊಬೇಕಂದ್ರೆ ಮಷಿನ್ ಆ್ಯಂಡ್ ಡಿಸೈನ್ ಎಂಕ್ವೈರಿ ನಂಬರ್ಗೆ ಕಾಲ್ ಮಾಡಿ. ಇನ್ನು ನಾವು ವರ್ಕ್ ಹಾಕಿಸ್ಬೇಕು, ವರ್ಕ್ ಬಗ್ಗೆ ತಿಳ್ಕೊಬೇಕು, ಯಾವ ಥರ ಪ್ರೈಸ್ ಡೀಟೇಲ್ಸ್ ಎಲ್ಲ ಸಹ ತಿಳ್ಕೊಳ್ಬೇಕು ಅಂತಂದರೆ ವರ್ಕ್ ಡೀಟೇಲ್ಸ್ ಅಂತ ಕೊಟ್ಟಿರ್ತೀನಿ. ಸೊ ಆ ನಂಬರ್ಗೆ ಕಾಲ್ ಮಾಡಿ. ಸೊ ಇನ್ನು ನಾನು ಶಾಪಿಗೆ ಹೋಗ್ಬಿಟ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಜಸ್ಟ್ ನವೀನವ್ರು ಕಾಲ್ ಮಾಡಿದ್ರು, ಬ್ಯಾಂಕಿಗೆ ಹೊರಡಬೇಕು. ಸೊ ಅದಕ್ಕೂ ಮುಂಚೆ ಇವಾಗ ನಾನು ದುಡಿಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಕೆಲಸ ಚಿನಿಮಾ ಹೋಟೆಲ್ ಇದ್ದಾಗಿಂದನೂ ಸಹ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡಿದ್ದು. ಸ್ಯಾರಿ ಕುಚ್ಚು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ ಕೆಲಸ ಇಲ್ಲಿವರೆಗೂ 8-9-10 ಲಕ್ಷ ಬಂಡವಾಳ ಹಾಕಿ ಒಂದು ಶಾಪ್ನ ಓಪನ್ ಮಾಡೋವಷ್ಟು ನಾನು ತಂದು ನಿಲ್ಲಿಸಿದ್ದೀವಿ ನಾನು ನವೀನ್ ಸೇರಿಕೊಂಡು. ಸೊ ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ಕೂಡ ತುಂಬ ಇದೆ. ನಮ್ಮ ಅಮ್ಮನ ಮನೆ ಕಡೆ ಆಗಿರ್ಬೋದು, ನವೀನವ್ರ ಮನೆ ಕಡೆ ಆಗಿರ್ಬೋದು, ಯಾರು ಸಹ ಅದು ಮಾಡಬೇಡ್ರಿ ಇದು ಮಾಡಬೇಡ್ರಿ, ಹಾಗಾಗುತ್ತೆ ಹಿಂಗಾಗುತ್ತೆ ಅನ್ನೋ ಮಾತು ಯಾರು ಕೂಡ ಹಾಡಿಲ್ಲ. ನಿಮ್ಮ ಜೀವನ, ನಿಮ್ಮ ಲೈಫ್ ಸ್ಟೈಲ್ ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಜೀವನ ನಡೆಸ್ಕೊಂಡು ಹೋಗಿ ಅಂತಲೇ ಹೇಳಿರೋದು. ಸೊ ಇಷ್ಟರ ಮಧ್ಯನೂ ಸಹ ನನಗೆ ಅಂತಲೂ ಸಹ ಒಂದಷ್ಟು ಗೋಲ್ಡನ್ನು ನಾನು ಸೇವ್ ಮಾಡಿ ಸೇವಿಂಗ್ಸಲ್ಲಿ ಗೋಲ್ಡನ್ನ ಪರ್ಚೇಸ್ ಮಾಡಿದ್ದೀವಿ. ಅಂದರೆ ಅದರಲ್ಲಿ ಅಲ್ಪ ಸ್ವಲ್ಪ ಅಳಿಲು ಸೇವೆ ಥರ ನವೀನವ್ರದ್ದು ಅಮೌಂಟ್ ಕೂಡ ಇದೆ, ಅಲ್ಪ ಸ್ವಲ್ಪ. ಮೇನ್ ಸೇವಿಂಗ್ಸು ಗೋಲ್ಡ್ ತೊಗೊಳಕ್ಕೆ ಏನಿದೆ, ಸೊ ಅದನ್ನು ನಾನು ನನ್ನ ಅಮೌಂಟಲ್ಲೇ ನಾನು ಏನೋ ಅಲ್ಪ ಸ್ವಲ್ಪ ಹಿಂಗೆ 2000, 3000, 5000 ಹಿಂಗೆ ಕಮ್ಮಿ ಬಂತು ಅಂದರೆ ಅವ್ರ ಕೈಯಿಂದನೇ ಇಸ್ಕೊಂಡಿದ್ದೀನಿ. ಸೊ ಅದರಲ್ಲಿ ಆಲ್ಮೋಸ್ಟ್ ಚೀಟಿ ಕಟ್ಟಿರೋದೇ ಜಾಸ್ತಿ ನಾನು. ಗೋಲ್ಡ್ ಶಾಪಲ್ಲೆಲ್ಲ ಸ್ಕೀಮ್ಗಳು ಹಾಕ್ತಾರಲ್ಲ, ಸೊ ಆ ಥರ ಕಟ್ಟಿರೋದೇ ಜಾಸ್ತಿ ನಾನು. ಸೊ ಇನ್ನು ನನ್ನ ಪಕ್ಕದ ಮನೆ ಆಂಟಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಅವರು ಈ ಥರ ಏನು ನನಗೆ ಗೊತ್ತಿಲ್ಲ ಈ ಥರ ಚೀಟಿ ಕಟ್ತಾರೆ ಅಂತ ಹೇಳ್ಬಿಟ್ಟು, ಸೊ ಅವ್ರು ಹೇಳಿದ ಮೇಲೆ ನಾನು ಸಹ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಇನ್ನೊಂದು ಸ್ಕೀಮ್ ಕೂಡ ನವೀನವ್ರ ಕಡೆಯಿಂದ ಹೊಸರು ತಮಿಳ್ನಾಡಲ್ಲಿ ತಂಗಮಯ್ಯ ಅನ್ನೋ ಒಂದು ಗೋಲ್ಡ್ ಶಾಪಲ್ಲಿ ಅವರು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದರದ್ದು ನಾನು ನೆಕ್ಸ್ಟ್ ನಾನು ಗೋಲ್ಡ್ ಪರ್ಚೇಸ್ ಮಾಡುವ ಸ್ಕೀಮ್ ಮುಗಿದ್ಮೇಲೆ ಗೋಲ್ಡ್ ಪರ್ಚೇಸ್ ಮಾಡಬೇಕಾದ್ರೆ ನಾನು ಅದನ್ನು ಹೇಳ್ತೀನಿ. ನಾನು ಇನ್ನು ಇವಾಗ ಇಷ್ಟು ಜರ್ನಿನಲ್ಲಿ ಈ 4-5 ವರ್ಷದಲ್ಲಿ ಸೊ ನಾನು ಏನೇನು ಗೋಲ್ಡ್ನ ಸೌಂಡ್ ಹೆವಿ ಬರುತ್ತೆ ಅದನ್ನು ಇಗ್ನೋರ್ ಮಾಡಿ. ಸೊ ನಾನೇನು ತೊಗೊಂಡಿದ್ದೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಯಾಕಂದರೆ ಇವಾಗ ಇದನ್ನು ಬ್ಯಾಂಕಿಗೆ ಇಡೋದಕ್ಕೆ ಹೋಗಬೇಕು, ಸ್ವಲ್ಪ ಹೆವಿ ಸ್ವಲ್ಪ
ಅಮೌಂಟು ಬೇಕಾಗಿದೆ. ಅದಕ್ಕೋಸ್ಕರ ಸ್ವಲ್ಪ ದಿನದಲ್ಲೇ ಹೊರಗಡೆ ಬರುತ್ತೆ, ಅದೇನೇನಿಲ್ಲ. ಸೊ ರಿಟರ್ನ್ ಬರೋದಿದೆ ಅಮೌಂಟು. ಸೊ ಆ ರಿಟರ್ನ್ ಬರೋ ಅಮೌಂಟಿಗೆ ನಾವು ಇವಾಗ ಸ್ವಲ್ಪ ಕೈಯಿಂದ ಹಾಕಬೇಕು. ಸೊ ಅದಕ್ಕೋಸ್ಕರ ಇವಾಗ ಇಡೋದಕ್ಕೆ ಹೋಗಬೇಕು. ಫಸ್ಟ್ ಬಂದುಬಿಟ್ಟು ಈ ಜುಮ್ಕಿ, ಇದು ನನಗೆ ಮದುವೆನಲ್ಲಿ ಕೊಡಿಸಿದ್ದು ಬಿಡಿ. ಇದ್ರ ಜೊತೆಗೆ ಇದನ್ನ ಇಟ್ಟಿದ್ನಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಜುಮ್ಕಿ ಎಲ್ಲ ಬರ್ತಾ ಇತ್ತಲ್ಲ, ಏನದು ಮಣಿ ಇರೋದು. ಸೊ ಆ ಮಣಿ ತುಂಬ ಉದುರೋಗ್ತಾ ಇತ್ತು ಅಂತ ಹೇಳಿಬಿಟ್ಟು ನಾನು ಅದನ್ನು ಹಾಕಿಬಿಟ್ಟು ಇದನ್ನು ತೊಗೊಂಡಿದ್ದು. ಸೊ ಇದಕ್ಕೆ ನಾನು ಎಕ್ಸ್ಟ್ರಾ 5000 ಅಷ್ಟೇ ಎಕ್ಸ್ಟ್ರಾ ಕೊಟ್ಟಿದ್ದು ಆ ಅಮೌಂಟ್ ಮೇಲೆ. ಯಾಕಂದರೆ ಮದುವೆ ಟೈಮಲ್ಲಿ ಗೋಲ್ಡ್ ಸ್ವಲ್ಪ ಕಮ್ಮಿನೇ ಇತ್ತು, 45,000 ಏನೋ ಇತ್ತು ಒಂದು ತೊಲ. ಸೊ ಇವಾಗ ಅದು ತ್ರಿಬಲ್ ಆಗಿದೆ ಬಿಡಿ. ಅದು ಬಿಟ್ಟು ನಾನು ಫಸ್ಟು ಗೋಲ್ಡ್ ತೊಗೊಂಡಿದ್ದು ಅಂತಂದರೆ ಡೈಲಿ ಯೂಸ್ಗೆ ನನಗೆ ಕಿವಿಗೆ ಹಾಕ್ಕೊಳ್ಳೋಕೆ ಇರಲಿಲ್ಲ. ಸೊ ಆಗ ಹಾಕಿರೋಂತಹ ನಾನು ಕುಚ್ಚು ಕಟ್ತಾ ಇದ್ದೆ ಗೈಸ್, ಆವಾಗ ತೊಗೊಂಡಿರುವಂತಹ ಓಲೆ ಇದು ನನಗೆ ಅಂತೂ ಪರ್ಸನಲಿ ತುಂಬಾ ಇಷ್ಟ. ಇದು ನಮ್ಮ ಅಮ್ಮಂಗೆ ಕೊಟ್ಟಿದ್ದೀನಿ ಹಾಕ್ಕೊಳ್ಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಯಾಕೆಂದರೆ ಅವ್ರಿಗೆ ತುಂಬ ಜಗ್ಗಿಬಿಟ್ಟಿದೆ, ಅದು ರೌಂಡ್ಗಿದೆ ಅವ್ರದ್ದು ಓಲೆ, ಬಟ್ ಅದು ತೂತು ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ಇದನ್ನು ಕೊಟ್ಟಿರೋದು ಓಲೆ. ಸೊ ಇದು ಮಾತ್ರ ಅವ್ರದ್ದೇ, ಈ ಕಿವಿದು ಮಾತ್ರ ನಂದು. ಒಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಇದು ನಾನು ಫಸ್ಟ್ ಟೈಮು ತಗೊಂಡಿದ್ದಂತೂ ಬರೀ 2.5 ಗ್ರಾಮ್ ಏನೋ ಇದೆ, ಬರೀ 20,000ಗೆ ತೊಗೊಂಡಿದ್ದು ನಾನು. ಆಲ್ಮೋಸ್ಟ್ ನಾವು ಮದುವೆ ಆಗಿ 4 ಮಂತ್ ಮೇಲೆ ನಾನು ಬೆಂಗಳೂರಿಗೆ ಬಂದಿದ್ದು. ಸೊ ಆಗ ಆಲ್ರೆಡಿ ಗೋಲ್ಡ್ ರೇಟ್ ಜಾಸ್ತಿ ಆಗಿತ್ತು. ಇದು ಫಸ್ಟ್ ಟೈಮು ನಾನು ಏನು ಗೋಲ್ಡು ಅಂತ ಪರ್ಚೇಸ್ ಮಾಡಿದ್ದು. ಫಸ್ಟ್ ಟೈಮ್ ನನ್ನ ಒಂದು ಓನ್ ಅಮೌಂಟಲ್ಲಿ ಗೋಲ್ಡು ಅಂತ ಪರ್ಚೇಸ್ ಮಾಡಿದ್ದು ಇದು. ಸೆಕೆಂಡ್ ಒನ್ ಬಂದುಬಿಟ್ಟು ಈ ಒಂದು ಇಯರಿಂಗು. ಇದಾದ್ರೂ ಸಹ ಅಷ್ಟೇನೆ ಸೇಮ್ ಕಿವಿದು ಇನ್ನೊಂದು ತೊಗೊಳ್ಬೇಕು ಅಂದಾಗ ತೊಗೊಂಡಿದ್ದಂತೂ ಶಂಕು ಥರ ಕಾಣಿಸುತ್ತೆ. ಸೊ ಅದು ಯಾಕೋ ಅಷ್ಟೊಂದು ಇದಾಗ್ತಾ ಇಲ್ಲ. ಸೊ ಇದು ಶಂಕು ಥರ ಕಾಣಿಸುತ್ತೆ ಇದು. ಸೊ ಇದು ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ಈ ಥರ ಬರುತ್ತೆ, ಶಂಕು ಥರ ಬರುತ್ತೆ ಇದು. ಚೆನ್ನಾಗಿದೆ ಗಾಯ್ಸ್, ಇದು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಇದು ಇಯರಿಂಗು. ಸೊ ಈ ಥರ ಬರುತ್ತೆ. ಇದು ಸೆಕೆಂಡ್ ಒನ್ನು ನಾನು ಪರ್ಚೇಸ್ ಮಾಡಿದ್ದು. ಸೊ ಅದಾದಮೇಲೆ ಚಿನಿಮಾ ಹುಟ್ಟಿದ್ಲಲ್ವ. ಸೊ ಚಿನಿಮಾ ಹುಟ್ಟೋಕ್ಕಿಂತ ಮುಂಚೆ ಅವಳಿಗಿಲ್ಲಿ ನಾನು ಚೀಟಿ ಹಾಕಿದ್ದೆ. ಚಿನಿಮಾಗೋಸ್ಕರನೇ ಅಂತ ಏನೂ ಹಾಕಿರಲಿಲ್ಲ, ಜಸ್ಟ್ ಯಾರಿಗಾದರೂ ಆಗಲಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಚೀಟಿ ಹಾಕಿದ್ದೆ. ಸೊ ಚಿನಿಮಾ ಹುಟ್ಟಿದ್ಮೇಲೆ ಅವರೇ ಬರಬೇಕು, ಯಾರು ಕಟ್ಟಿರ್ತಾರೆ ಅಲ್ವಾ ಅವರೇ ಬರಬೇಕು ಅಂತ ಹೇಳಿದ್ರಂತೆ ಶಾಪಲ್ಲಿ. ಸೊ ಅದಕ್ಕೋಸ್ಕರ ನವೀನವರು ಏನು ತೊಗೊಂಡಿರಲಿಲ್ಲ, ಹಾಗೆ ಬಿಟ್ಟಿದ್ರು. ಆ ಅಮೌಂಟ್ನ ಫುಲ್ಲೂ ಸಹ ಹಾಗೆ ಬಿಟ್ಟಿದ್ರು. ನಾವು ಬೆಂಗಳೂರಿಗೆ ಬಂದ ಮೇಲೆ ಈ ಒಂದು ಚೈನು ಸೇಮ್ ನವೀನವ್ರದ್ದು ಯಾವ ಥರ ಇದೆಯೋ, ಸೊ ಈ ಚೈನು ಪರ್ಚೇಸ್ ಮಾಡಿದ್ದು. ಚಿನಿಮಗ ಅಂತ ಏನು ಅಲ್ಲ, ಬಟ್ ಅವಳು ಹುಟ್ಟಿದ್ಲಲ್ವ, ಸೊ ಅವಳದೇ ಹೆಸರು ಬಂತು ಇದಕ್ಕೆ, ಚಿನಿಮಗೆ ಅಂತಲೇ ತಗೊಂಡಿದ್ದು. ಸೊ ಚಿನಿಮ ಇನ್ನೂ ಚಿಕ್ಕವಳು, ಆ ಫೋಟೋನೂ ಸಹ ಇದೆ. ತಂದ ತಕ್ಷಣವೇ ಅವಳಿಗೇನೆ ಹಾಕಿದ್ದು ನಾವು. ಸೊ ಅವಳಿಗೆ ಅಂತಲೇ ಇದು ತೊಗೊಂಡಿರೋದು ಹೇಳ್ಬೇಕು ಅಂತಂದರೆ. ಸೊ ಈ ಥರ ಏನದು IPL ಕಟ್ಟಿಂಗ್ ಅಂತ ಬಂದಿತ್ತು ಅಲ್ವಾ, ಸೊ ಆ ಥರ ಕಟ್ಟಿಂಗ್ ಇದು. ಸೊ ಇದು ಡಾಲರು ಇತ್ತೀಚೆಗೆ ಒಂದು 2 years ಬ್ಯಾಕ್ ತೊಗೊಂಡಿದ್ದಂತು ಇದು ಚೈನು. ಬಟ್ ಇದು ಈ ಥರ ಇದು ನವೀನವ್ರದ್ದು ಕೂಡ ಸೇಮ್ ಇದೇ ಥರದ್ದೇ ಚೈನ್ ಇರೋದು. ಸೊ ಇದು ಅವಳ ಅಳತೆಗೆ ಸ್ವಲ್ಪ ದೊಡ್ಡದಾಗುತ್ತೆ, ಉದ್ದ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು 3rd ಒನ್ ನನ್ನ ಅಮೌಂಟ್ ಚೀಟಿ ಕಟ್ಟಿರೋ ಅಮೌಂಟಲ್ಲಿ ತೊಗೊಂಡಿರುವಂಥದ್ದು. ಸೊ ಇದು ಒಂದು ಇದೆಷ್ಟು ಗ್ರಾಮ್ ಇದೆ ಗೈಸ್ ನೆನಪಿಲ್ಲ, ಬಟ್ ಇದೊಂದು ಚೈನು. ಸೊ ಅದಾದಮೇಲೆ ಇತ್ತೀಚೆಗೆ ಗೋಲ್ಡ್ ಕಾಯಿನ್ ತೊಗೊಂಡಿದ್ರು ನವೀನ್ ಅವರು. ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು, ಗೋಲ್ಡ್ ರೇಟ್ ಜಾಸ್ತಿ ಇದೆ ಬೇಡ ಅಂತ ಹೇಳಿಬಿಟ್ಟು ಕಾಯಿನ್ ತೊಗೊಂಡಿದ್ವಿ. ಕಾಯಿನ್ ತೊಗೊಂಡಿದ್ದಕ್ಕೇ ಗೋಲ್ಡ್ ಇವಾಗ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳಿಬಿಟ್ಟು, ಇವಾಗ ಚಿನಿಮಾಗೂ ನನಗೂ ನವೀನವ್ರಿಗೂ ಸೇಮ್ ಚೈನ್ ಇರುತ್ತೆ. ಅದಕ್ಕೋಸ್ಕರ ಸೇಮ್ ಚೈನೇ ತೊಗೊಳ್ಳೋಣ, ಎಲ್ರಿಗೂ ಸಹ ಒಂದೇ ಥರ ಇರೋದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಚಿನಿಮಾಗೂ ಸಹ ಸೇಮ್ ಚೈನೇ ತೊಗೊಂಡ್ರು. ಎರಡಕ್ಕೂ ಸಹ ಚಿನಿಮಾದೆ, ಬಟ್ ಸೇಮ್ ಡಿಸೈನ್ ಯಾವುದ್ರಲ್ಲೂ ಸಹ ಚೇಂಜ್ ಇಲ್ಲ. ಬಟ್ ಇದು ಸ್ವಲ್ಪ ಡಿಸೈನ್ ಚಿಕ್ಕದು ಬರುತ್ತೆ, ಇದು ಸ್ವಲ್ಪ ಅಗಲ ಬರುತ್ತೆ, ನೋಡ್ತಾ ಇರ್ಬೋದು.
ಇದು ಸ್ವಲ್ಪ ಅಗಲ ಬರುತ್ತೆ, ಇದು ಚಿಕ್ಕದು ಬರುತ್ತೆ, ಇದು ಲೆಂತ್ ಜಾಸ್ತಿ ಬರುತ್ತೆ, ಇದು ಲೆಂತ್ ಕಮ್ಮಿ ಬರುತ್ತೆ. ಸೊ ಇದು ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಇದನ್ನು ಎತ್ತಿಟ್ಟು ರೆಗ್ಯುಲರಾಗಿ ಹಾಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಇನ್ನು ಈ ಒಂದು ಚೈನ್ ಸೇಮ್ IPL ಕಟ್ಟಿಂಗು ನವೀನವ್ರಿಗೂ ನನಗೂ ಚಿನಿಮಾಗೂ ಮೂವರ್ಗೂ ಸಹ ಒಂದೇ ಥರ ಡಿಸೈನ್ ಇರಲಿ ಅಂತ ಹೇಳಿಬಿಟ್ಟು ಈ ಒಂದು ಚೈನ್ನ ತೊಗೊಂಡ್ವಿ. ಇದೇನು ಜಸ್ಟ್ ಇನ್ನೊಂದು 4 ಮಂತ್ ಏನೋ ಆಗ್ತಾ ಬಂತು. ಇನ್ನು ಈ ಡಾಲರು, ಸೊ ನವೀನವ್ರ ಮನೆ ದೇವರು ಬಂದುಬಿಟ್ಟು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೂ ತಿರುಪತಿ ತಿಮ್ಮಪ್ಪನಿಗೂ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಬಟ್ ಯಾಕೆ ಅಂತ ಗೊತ್ತಿಲ್ಲ. ಆ ದೇವ್ರಿಗೂ ಈ ದೇವ್ರಿಗೂ ಆಗಿ ಬರಲ್ವಾ, ಅಥವಾ ಒಟ್ಟಿಗೆ ಇಟ್ಟು ಪೂಜೆ ಮಾಡಬಾರ್ದ, ಅದು ಗೊತ್ತಿಲ್ಲ ನನಗೆ. ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಾಮೆಂಟ್ನ ಮಾಡಿ. ಇನ್ನು ಈ ಡಾಲರ್ ನೋಡ್ತಾ ಇರ್ಬೋದು, ಇಲ್ಲಿ ಬಂದುಬಿಟ್ಟು ಲಕ್ಷ್ಮೀ ದೇವಿ ಇದ್ದಾರೆ, ಇನ್ನು ಈ ಕಡೆ ಬಂದುಬಿಟ್ಟು ತಿರುಪತಿ ತಿಮ್ಮಪ್ಪ ವೆಂಕಟರಮಣ ಸ್ವಾಮಿ. ಸೊ ಈ ಒಂದು ತಿರುಪತಿ ತಿಮ್ಮಪ್ಪಂದು ಡಾಲರ್ ಇದೆ. ಸೊ ನನಗಿದು ಬೇಕು ಅಂತ ಹೇಳಿಬಿಟ್ಟು ನಾನು ಮಾಡಿಸ್ಕೊಂಡಿರೋದು ಈ ಒಂದು ಡಾಲರು. ಸೊ ಈ ಥರ ಸೇಮ್ ಚೈನ್ ಬರುತ್ತೆ. ಸೊ ಇದೊಂದು ಪರ್ಚೇಸ್ ಮಾಡಿರೋದು. ಸೊ ಅದಾದಮೇಲೆ ದಸರಾ ಟೈಮಲ್ಲಿ ಗೋಲ್ಡ್ ತೆಗಿಬೇಕಿತ್ತು, ಒಂದಷ್ಟು ಅಮೌಂಟ್ ಇತ್ತು ನನ್ನ ಹತ್ರ. ಸೊ ಗೋಲ್ಡ್ ತೆಗಿಬೇಕು, ಏನಾದರೂ ತೊಗೊಳ್ಳೋಣ ಅಂತ ಹೇಳಿದ್ದಕ್ಕೆ ನವೀನವರು ಈ ಒಂದು ನೆಕ್ಲೆಸ್ ಥರ ಪಕ್ಕ ಚೈನ್ ಬರುತ್ತೆ ಅಲ್ವಾ, ಸೊ ಆ ಥರ. ಸೊ ನಾವು ಇದನ್ನು ಐಡಿಯಾ ಮಾಡಬೇಕಿತ್ತು, ಏನಾದರೂ ಸ್ಟೋನ್ ಇರೋದನ್ನು ತೊಗೊಳ್ಬೇಕಿತ್ತು. ಬಟ್ ಪ್ಲೈನ್ನ ತೊಗೊಂಡ್ಬಿಟ್ವಿ. ಪಕ್ಕ ಚೈನ್ ಬರುತ್ತೆ ಅಲ್ವಾ, ಸೊ ಆ ಥರ ತೊಗೊಂಡ್ವಿ. ಈ ಥರ ನಾವು ಕೊಂಡಿ ಏನೂ ಹಾಕ್ಸಿಲ್ಲ, ಜಸ್ಟ್ ನಾವು ಈ ಥರದ್ದು ಬರುತ್ತೆ ಅಲ್ವಾ, ಆಲ್ಮೋಸ್ಟ್ ಇವಾಗೆಲ್ಲನೂ ಸಹ ಇದೇ ಥರನೇ ಬರೋದು, ಈ ಥರದ್ದನ್ನು ಹಾಕ್ಸಿದ್ದೀವಿ. ಸೊ ಇದು ದಸರಾ ಟೈಮಲ್ಲಿ ತೊಗೊಂಡಿರೋ ಅಂಥದ್ದು. ಸೊ ನನಗೆ ಸ್ಯಾರಿಲಿ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನವೀನವ್ರ ಬರ್ಡೇ ಟೈಮಲ್ಲಿ ಕೂಡ ಇದನ್ನು ವೇರ್ ಮಾಡಿದ್ದೆ, ಸಖತ್ತಾಗಿ ಕಾಣಿಸುತ್ತೆ. ನನಗಿದ್ದು ತುಂಬಾ ಇಷ್ಟ. ಬಟ್ ಸ್ವಲ್ಪ ಏನಾದರೂ 1-2 ಸ್ಟೋನ್ ಇರೋದನ್ನು ತೊಗೊಳ್ಬೇಕಿತ್ತು ಅಂತ ಅನ್ನಿಸ್ತು. ಇನ್ನು ಹೋದ ವರ್ಷ ಇದೊಂದು ತೊಗೊಂಡಿರೋದು. ಇನ್ನು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬ 2 years ಬ್ಯಾಕ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸೊ ಉಂಡಿಗೆ ಇಷ್ಟು ಅಂತ ಅಮೌಂಟ್ ಹಾಕ್ತಾ ಇರ್ತೀನಿ. ಅದು ವರಮಹಾಲಕ್ಷ್ಮಿ ಹಬ್ಬದಿಂದ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದವರೆಗೂ ಸಹ ಕ್ಯಾರಿ ಆಗುತ್ತೆ. ಆ ಅಮೌಂಟಲ್ಲಿ 2 years ಬ್ಯಾಕ್ ನಾನು ಈ ಒಂದು ಮಂಗಲಸೂತ್ರನ ತಗೊಂಡಿರೋದು. ಇದು ಬಂದ್ಬಿಟ್ಟು ಅರೌಂಡು 1-1.5 ತೊಲ ಏನೋ ಇದೆ. ಇದು ಜಸ್ಟ್ ಇದು ನನಗೆ 70,000 to 80,000 ಏನೋ ಬಿತ್ತು. ಯಾಕೆ ಅಂತಂದರೆ 2 years ಬ್ಯಾಕು ಗೋಲ್ಡ್ ರೇಟು ಜಸ್ಟ್ 65,000 ಇತ್ತು. ಇದನ್ನು ನಾನು ತೊಗೊಳ್ಬೇಕಾದ್ರೆ 65,000 ಪರ್ 10 ಗ್ರಾಮಿಗೆ ಇದ್ದಿದ್ದು. ಸೊ ಈ ಥರ ಇದನ್ನು ತೊಗೊಂಡಿದ್ದು. ಇದು ಮಂಗಲ್ಯ ಚೈನು. ಇಷ್ಟು ನಾನು ದುಡಿಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲ, ಸೊ ಅಷ್ಟರಿಂದ ಹಿಡಿದು ಇಲ್ಲಿವರೆಗೂ 4 to 5 years ಜರ್ನಿನಲ್ಲಿ ಸೊ ಇಷ್ಟು ಗೋಲ್ಡನ್ನು ನನಗೆ ಅಂತ ಸ್ವಂತವಾಗಿ ಸ್ವಂತ ದುಡ್ಡಲ್ಲಿ ದುಡ್ದು ಪರ್ಚೇಸ್ ಮಾಡಿರೋದು. ಸೊ ಇದರಲ್ಲಿ ಅರೌಂಡ್ ಇವಾಗ ನಾವು ಹಿಂಗೆ ಇಷ್ಟ ಗೋಲ್ಡ್ ಶಾಪಿಗೆ ಹೋದ ತಕ್ಷಣ ಇಷ್ಟೇ ಆಗುತ್ತೆ ಅಮೌಂಟ್ ಅಂತ ಹೇಳೋದಕ್ಕಾಗಲ್ಲ. ಸೊ ನಾನು ಹೋದಾಗ ನವೀನವ್ರನ್ನ ಬಿಟ್ಟು ನಾನು ಎಲ್ಲಿಗೂ ಸಹ ಹೋಗೇ ಇಲ್ಲ. ಎಲ್ಲಿಗೂ ಒಂದು ಏನೇ ತರಕ್ಕೆ ಹೋದ್ರೂ ಏನೇ ಮಾಡೋಕ್ಕೆ ಹೋದ್ರೂ ಅವ್ರ ಜೊತೆಲಿ ಇರಲೇಬೇಕು. ಜಗಳ ಆಡಿ ಆದ್ರೂ ಸಹ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ನಾನು. ಸೊ ಇನ್ನು ಅಲ್ಲಿಗೆ ಹೋದಾಗ ಎಲ್ಲ ರೇಟ್ ಎಲ್ಲನೂ ಸಹ ಅವರೇನೆ ಮಾತಾಡೋದು. ಚೆನ್ನಾಗಿ ಬಾರ್ಗಿನ್ ಮಾಡ್ತಾರೆ. ಗೋಲ್ಡಲ್ಲಿ ಹೆಂಗೆ ಹಿಡಿಬೇಕು, ಎಲ್ಲೆಲ್ಲಿ ಹೆಂಗೆ ಹಿಡಿಬೇಕಂತ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಸೊ ಅದಕ್ಕೋಸ್ಕರ ಅವ್ರನ್ನೇ ಕರ್ಕೊಂಡು ಹೋಗೋದು. ಸೊ ಅವ್ರನ್ನ ಕರ್ಕೊಂಡು ಹೋದರೆ ಒಂದಷ್ಟು ಅಮೌಂಟ್ ಅಂತೂ ಸೇವ್ ಆಗುತ್ತೆ ನನಗೆ ಗೋಲ್ಡ್ ಶಾಪಲ್ಲಿ. ಸೊ ಮೇಕಿಂಗ್ ಚಾರ್ಜಸ್ಸು, ಆ ಚಾರ್ಜಸ್ಸು, ಈ ಚಾರ್ಜಸ್ಸು ಅಂತಂತೇಳಿ ಸಿಕ್ಕಾಪಟ್ಟೆ ಚಾರ್ಜಸ್ ಹಾಕ್ತಾರೆ. ಸೊ ಅದರಲ್ಲಿ ಹೆಂಗೆ ಹಿಡಿಬೇಕಂತ ಅವ್ರಿಗೆ ಗೊತ್ತು. ಸೊ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಸೊ ಈಗ ನಾವು ಇಷ್ಟು ಅಮೌಂಟ್ ತೊಗೊಂಡೋಗಿರ್ತೀವಿ ಅಂದರೆ ಅಷ್ಟು ಅಮೌಂಟಿಗೆ ಗೋಲ್ಡ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹೆಚ್ಚು ಕಮ್ಮಿ ಆಗುತ್ತೆ. ಇವಾಗ ಮೊದಲು ಥರ ನಮ್ಮ ಮನೆಯಲ್ಲೆಲ್ಲ ಊರಲ್ಲೆಲ್ಲ ಇಷ್ಟು ಗ್ರಾಮಿಗೆ ಇಷ್ಟು ಅಮೌಂಟ್ ಅಂತ ಹೇಳಿ ಮಾಡ್ಲಿಕ್ಕೆ ಬಂದು 15 ದಿನ 20 ದಿನ 1 ತಿಂಗಳು ಬಿಟ್ಟು ಹೋಗಿ ಇಸ್ಕೊಂಬರೋರು ಫುಲ್ ಅಮೌಂಟ್ ಕೊಟ್ಟು. ಸೊ ಇವಾಗ ಎಲ್ಲ ರೆಡಿಮೇಡ್, ಯಾವುದೂ ಇಷ್ಟು ಗ್ರಾಮಿ ಮಾಡ್ಸೋಕೆ ಹಾಕು ಅಂತ ಹೇಳೋದಿಲ್ಲ, ಇಷ್ಟೊಳಗೆ ಮಾಡಿಕೊಡ್ರಿ ಅಂತ ಹೇಳೋರು ಇಲ್ಲ. ಆರಾಮಾಗಿ ರೆಡಿಮೇಡ್ ಇರುತ್ತೆ. ಇಷ್ಟು ಗ್ರಾಮ್ ಇದೆ, ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಅಮೌಂಟ್ ನಾವು ಕೊಟ್ಬಿಟ್ಟು ನಾವು ತೊಗೊಂಡು ಬರ್ತೀವಿ. ಸೊ ಆ ಥರ ಇದ್ದಾಗ ಇಷ್ಟೇ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಸ್ವಲ್ಪ ಕಮ್ಮಿ ಬಂದಾಗ ನವೀನವ್ರ ಕೈಯಿಂದನೇ ಅಮೌಂಟ್ ಇಸ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಥರ ಚಿನ್ನನ ಈ ಥರ ಗುಡ್ಡೆ ಹಾಕ್ಕೊಂಡು ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಸೊ ನನ್ನ ಕಡೆಯಿಂದನೂ ಒಂದಷ್ಟು ಗೋಲ್ಡು ಇವಾಗ ತೊಗೊಳ್ಳೋ ಥರ ಆಯ್ತಲ್ಲ ಅಂತ ಹೇಳಿಬಿಟ್ಟು. ಯಾಕೆಂತಂದರೆ ನಾನು ಗೋಲ್ಡ್ ಅಂತ ಹಾಕಿರೋದೇ 10th ಮೇಲೇ ನಮ್ಮಮ್ಮ ನನಗೆ ಗೋಲ್ಡು ಅಂತ ಕೊಡಿಸಿರೋದು, ನಮ್ಮಮ್ಮ ನಮ್ಮ ಅಜ್ಜಿ ಕಡೆಯಿಂದ. ಸೊ ಅದಕ್ಕೋಸ್ಕರ ಏನೋ ಒಂಥರ ಪ್ರೌಡ್ ಫೀಲು.
ಇಷ್ಟು ಗೋಲ್ಡ್ ತೊಗೊಂಡಿದ್ದೀನಿ ಅಲ್ವಾ. ಇವಾಗ ಒಂದು ಕಷ್ಟ ಅಂತ ಬಂದರೆ, ಏನಾದರೂ ಸ್ವಲ್ಪ ಏನಾದರೂ ಎಮರ್ಜೆನ್ಸಿ ಅಂತ ಬಂದರೆ, ಒಂದಷ್ಟು ಅಮೌಂಟ್ ಕೈಯಲ್ಲಿ ಇಲ್ಲ ಅಂದ್ರೂ ಸಹ ನಮ್ಮ ಹತ್ರ ಗೋಲ್ಡ್ ಇದೆ, ಇಡ್ಬೋದು, ಒಂದಷ್ಟು ಅಮೌಂಟ್ ಸಿಗುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಸೊ ನವೀನವ್ರು ಪ್ರತಿ ಸಲ ಗೋಲ್ಡ್ ತೊಗೊಳಕ್ಕೆ ಹೋದ್ರೂ ಸಹ ಏನು 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ ಅಂತಂದರೆ, ಈ ಇಯರಿಂಗ್ ತೊಗೊಳ್ಬೇಕಾದ್ರೆ ಏನಕ್ಕೆ ಅಷ್ಟು ಚಿಕ್ಕ ಚಿಕ್ಕ ಸುಮ್ಮನೆ ತೊಗೊಳ್ತೀಯ ಬಾ ಅಂತ ಹೇಳಿ ಬೈಯೋರು. ಸೊ ಆದ್ರೂ ಸಹ ಬಿಡ್ತಾ ಇರಲಿಲ್ಲ ನಾನು ಹೇಳಿದ್ದೆಲ್ಲ ಪಕ್ಕದ ಮನೆ ಆಂಟಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ಬೇಕಂತ. ಆಂಟಿನ ಕರ್ಕೊಂಡು ಹೋಗ್ಬಿಟ್ಟು ನಾನು ತೊಗೊಂಡು ಬರ್ತಾಯಿದ್ದೆ. ಸೊ ಆ ಗೋಲ್ಡು ಇವಾಗ ಹೆಲ್ಪ್ ಆಗ್ತಾ ಇದೆ. ಇಷ್ಟೊತ್ತಿಗೆ ಏನೋ ಆಗಬೇಕಿತ್ತು, ಬಟ್ ಅದು ಕೆಲವೊಂದು ರೀಸನ್ಗಳಿಂದ ಆಗಲಿಲ್ಲ. ನೋಡೋಣ ನೆಕ್ಸ್ಟ್ ಇಯರ್ ಏನಾದರೂ ನಮಗೆ ಒಳ್ಳೆ ಟೈಮ್ ಇತ್ತು ಅಂತಂದರೆ ನಾವು ಅಂದ್ಕೊಂಡಿರೋ ಕೆಲಸನೂ ಸಹ ಆಗುತ್ತೆ. ಇನ್ನು ಈಗ ನಾನು ಶಾಪ್ ಕೊಡೋಕ್ಕಿಂತ ಮುಂಚೆನೇ ನವೀನವ್ರು ಕಾಲ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಇದನ್ನು ಹೇಳಬೇಕು ಅನ್ನಿಸ್ತು, ಅದು ಅಷ್ಟೇ ಹೇಳಿದೆ ಅಷ್ಟೇ. ಇನ್ನು ಇದು ನವೀನವ್ರು ಈ ವಿಡಿಯೋ ಇದನ್ನು ಹಾಕ್ಲೋ ಬೇಡವೋ ಅಂತಲೂ ಸಹ ಗೊತ್ತಿಲ್ಲ ನನಗೆ. ನನಗೆ ಖುಷಿ ಇದೆ ಗೈಸ್, ನನ್ನ ಅಮೌಂಟಲ್ಲಿ ನಾನು ದುಡ್ದಿರೋದ್ರಲ್ಲಿ ಇಷ್ಟೋ ಸೇವಿಂಗ್ಸ್ನ ಮಾಡಿ ತೊಗೊಂಡಿದ್ದೀನಲ್ವ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನಾವು ದುಡ್ಡು ಇಟ್ಕೊಂಡು ಬಂಗಾರ ತೊಗೊಳ್ತೀವಿ ಅಂತಂದರೆ ಅದು ಆಗದೇ ಇರೋ ಕೆಲಸ. ಯಾಕೆ ಅಂತಂದರೆ ನಮಗೆ ಬೇರೆ ಬೇರೆ ಕಮಿಟ್ಮೆಂಟ್ಸ್ಗಳು ಇರ್ತವೆ. ಈ ಚೀಟಿ ಅಂತ ಕಟ್ಬಿಟ್ರೆ ಅಲ್ಲಿ ಅಮೌಂಟ್ ವಾಪಸ್ ಕೊಡೋದಿಲ್ಲ. ಗೋಲ್ಡೇ ತೊಗೊಬೇಕು, ಇಲ್ಲ ಗೋಲ್ಡ್ ಕಾಯಿನ್ ಏನಾದರೂ ತೊಗೊಬೇಕು, ಕ್ಯಾಶ್ ಅಂತೂ ಕೊಡಲ್ಲ ಅಲ್ಲಿ. ಒಂದು 1 ಇಯರ್ 8ರಿಂದ 10 ತಿಂಗಳಾಗಿರ್ಬೋದು. ಸೊ 10 ತಿಂಗಳಲ್ಲಿ ನನಗೆ ಯಾಕೋ ಈ ಥರದ್ದು ಗೋಲ್ಡಲ್ಲಿ ನೋಡಿದ್ವಿ ಸ್ವಲ್ಪ ಈ ಥರದ್ದು ಚೈನು, ಇದು ನಾನು ತೊಗೊಂಡಿರೋದು ನನಗೆ ಸಖತ್ ಇಷ್ಟ ಆಯಿತು ಗೈಸ್ ಇದು. ಸೊ ಇದು ನವೀನವ್ರ ಹತ್ರ ಬೈಸ್ಕೊಂಡು ತೊಗೊಂಡಿರೋ ಅಂಥದ್ದು ಸಿಲ್ವರು. ಸೊ ಸಿಲ್ವರ್ಗೆ ಹಾಕಿದ್ರೆ ಏನು ಲಾಸ್ ಇಲ್ಲ, ಬೆಳ್ಳಿ ಗೋಲ್ಡ್ ಸಿಲ್ವರ್ಗೆ ಹಾಕಿದ್ರೆ ಏನೂ ಲಾಸ್ ಇಲ್ಲ. ಇದೇ ಥರದ್ದು ಗೋಲ್ಡಲ್ಲಿ ಕೂಡ ನೋಡಿದ್ವಿ, ಬರೀ 10 ಗ್ರಾಮ್ 12 ಗ್ರಾಮಲ್ಲೇ ಈ ಥರದ್ದು ಇದೇನಿದೆಯಲ್ಲ ಇದೇ ಸೈಜಲ್ಲಿ ನೆಕ್ಲೆಸ್ ಕೂಡ ಇತ್ತು. ಬಟ್ ನಮಗೇನಂತಂದರೆ ಅದು ತಡ್ತಾ ಬರಲ್ಲ ಗೋಲ್ಡು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡ್ವಿ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಸಖತ್ತಾಗಿದೆ. ಸೊ ರೀಸೆಂಟಾಗಿ ಸಿಲ್ವರಲ್ಲಿ ತೊಗೊಂಡಿದ್ದು ಇದು ಇಯರಿಂಗ್ ನೋಡ್ತಾ ಇರ್ಬೋದು. ನಂಗೆ ಸಖತ್ ಇಷ್ಟ ಗೈಸ್ ಇದು ಇಯರಿಂಗು, ಸೂಪರಾಗಿದೆ ಡಿಸೈನ್ ಮಾತ್ರ. ಇದಕ್ಕೆ ಮಾಟಿ ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಇದಕ್ಕೆ ಮಾಟಿ ಬಂದ್ಬಿಟ್ಟು ನಾನು ಈ ಥರ ತೊಗೊಂಡಿರೋದು, ಸ್ಟೋನ್ ಇರೋ ಅಂಥದ್ದು ಇದು. ಸೊ ಈ ಥರ ಮಾಟಿ ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಇದನ್ನು ನಾನು ಹೋದ ವರ್ಷ ದಸರಾ ಹಬ್ಬದಲ್ಲಿ ನಾನು ಇದೇ ವರ್ಷ ಯುಗಾಲಿ ವೇರ್ ಮಾಡಿದ್ದೆ, ಸಖತ್ತಾಗಿ ಕಾಣಿಸ್ತಾ ಇತ್ತು ಇದು ನೆಕ್ಲೆಸ್ಸು. ಇದು ಸಿಲ್ವರಲ್ಲಿ ತೊಗೊಂಡಿದ್ದು, ಗೋಲ್ಡಲ್ಲಿ ಕೂಡ ಇತ್ತು ಬಟ್ ಕಮ್ಮಿ ವೆಯ್ಟಿಗಿತ್ತು, ಅಷ್ಟು ಅಮೌಂಟ್ ಕೂಡ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸಿಲ್ವರಲ್ಲಿ ತೊಗೊಂಡಿರೋ ಅಂಥದ್ದು ಇದನ್ನು. ಸೊ ಇನ್ನು ನಾನು ಗೋಲ್ಡಲ್ಲಿ ಅಷ್ಟೊಂದು ನಾನು ಕ್ಲಾರಿಟಿಗೆ ತೋರ್ಸೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಶಂಕುದು ಬರುತ್ತಲ್ಲ ಇಯರಿಂಗು, ಈ ಥರ ಬರುತ್ತೆ ಇದು. ಸೊ ಇನ್ನು ನವೀನವ್ರದ್ದು ಚಿನ್ನಿಮದು ನಂದು ಒಂದೇ ಥರ ಚೈನ್ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಇದು IPL ಕಟ್ಟಿಂಗ್ ಅಂತ ಹೇಳ್ತಾರೆ. ನವೀನವ್ರಿಗೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಈ ಥರ. ಇದು ನಾನು ಚಿನ್ನಿಮಗೆ ಫಸ್ಟ್ ಟೈಮ್ ಚಿನ್ನಿಮಗೆ ಅಂತ ತೊಗೊಂಡಿದ್ದು, ಬಟ್ ಇದು ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು ಮೊನ್ನೆ ಇನ್ನು 4 ಮಂತ್ ಆಯ್ತು ಅಷ್ಟೇ ಇದನ್ನು ತೊಗೊಂಡು. ಇದಕ್ಕೂ ನೋಡ್ತಾ ಇರ್ಬೋದು, ಸ್ವಲ್ಪ ಚಿಕ್ಕ ಕಟಿಂಗ್ ಬರುತ್ತೆ, ಇದು ಸ್ವಲ್ಪ ದೊಡ್ಡ ಕಟಿಂಗ್ ಬರುತ್ತೆ. ಸೇಮ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ತಿರುಪತಿ ತಿಮ್ಮಪ್ಪದ್ದು ಅವಿಗಿದು ಫೋಟೋ ಇದೆ, ಇಲ್ಲಿ ಲಕ್ಷ್ಮೀ ದೇವಿದು ಇದೆ. ತುಂಬ ಆಸೆ ಇತ್ತು ತೊಗೊಳ್ಬೇಕು ಅಂತ ಹೇಳಿಬಿಟ್ಟು, ಇಷ್ಟು ದಿನ ತೊಗೊಳಕ್ಕಾಗಿರಲಿಲ್ಲ. ಸೊ ನಮಗೆ ಬೇಡ ಅಟ್ಲೀಸ್ಟ್ ಚಿನ್ನಿಮಾಗಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡಿದ್ದು. ಸೇಮ್ ಇದೇ ಡಿಸೈನು ನವೀನವ್ರದ್ದು ಕೂಡ ಸೇಮ್ ಡಿಸೈನೇ ಇರೋದು, ಇಬ್ಬರದು ಸಹ. ಮೂವರದು ಸಹ ಸೇಮೇ ಡಿಸೈನ್ ಇರುತ್ತೆ, ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಮೂವರದು ಒಂದೇ ಥರ ತೊಗೊಂಡ್ವಿ. ಇನ್ನು ಈ ನೆಕ್ಲೆಸ್ಸು ಇದು ನೋಡ್ತಾ ಇರ್ಬೋದು, ಇದನ್ನು ನಾನು ಹೇಳಿದ್ದು ತುಂಬ ಅದು ಒಂದು ಸ್ಟೋನ್ ಆದರೂ ಇರಬೇಕಿತ್ತು ಅಂತ. ಇನ್ನೊಂದು ಬಂದುಬಿಟ್ಟು ಈ ಥರ ಇದು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು, ಜಾಸ್ತಿ ವೇರ್ ಮಾಡಿಲ್ಲ ಇದನ್ನು ನಾನು. ಪರ್ಸ್ನಲಿ ತುಂಬಾ ಇಷ್ಟ ಇದು ಡಿಸೈನು, ಜಾಸ್ತಿ ವೇರ್ ಮಾಡಲ್ಲ ಅಷ್ಟೇ ಇದನ್ನು. ಯಾಕಂದರೆ ತುಂಬ ಕಾರ್ಡು ತುಂಬಾ ಉದ್ದ ಇದೆ, ಮುಂದೆ ಬರೋ ಥರ ಅನಿಸುತ್ತೆ. ಇನ್ನು ಹಿಂದೆಗಡೆ ಗುಂಡಿ ಹಾಕ್ಕೊಂಡ್ರೆ ತುಂಬ ಟೈಟ್ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ಸೊ ಇಷ್ಟನ್ನು ನಾನು ಇತ್ತೀಚೆಗೆ ತೊಗೊಂಡಿರೋಂತಹ ಗೋಲ್ಡು. ಇನ್ನೂ 2 ನಾನು ಒಳಗಡೆ ಎತ್ತಿಟ್ಟೆ. ಸೊ ಇನ್ನು ಶಾಪಿಗೆ ಬಂದಿದ್ದೀನಿ. ಶಾಪಿಗೆ ಬಂದು ಜಸ್ಟ್ ಈಗ ಮಷಿನ್ ಆನ್ ಮಾಡಿದೆ ಗೈಸ್. ಮಷಿನ್ ಆನ್ ಮಾಡೋದ್ರಲ್ಲೇ ಒಂಥರ ಖುಷಿ ನನಗೆ. ಸೊ ಇನ್ನು ಇದು ಏನಾಗ್ಬಿಟ್ಟಿದೆ ಅಂತಂದರೆ, ಸ್ವಲ್ಪ ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ, ನಾನು ನೋಡ್ಕೊಂಡಿಲ್ಲ. ನಾನು ಇದರ ಫ್ರಂಟಲ್ಲಿ ನೋಡಿಕೊಂಡೆ, ಫುಲ್ ಜರೀನಲ್ಲಿನೇ ವರ್ಕ್ ಆಗಬೇಕಾದ್ರೆ ಈ ಥರ ಪ್ರಾಬ್ಲಮ್ ಆಗ್ತವೆ.
ನಾನು ನೋಡ್ಕೊಂಡಿಲ್ಲ, ಅದಾದಮೇಲೆ ನೋಡ್ತಾ ಇದ್ದೀನಿ. ಕಸ್ಟಮರ್ ನಿನ್ನೆ ಬಂದಿದ್ದರು, ಸೊ ಅದಾದಮೇಲೆ ನೋಡ್ತಾ ಇದ್ದೀನಿ ಅದು ಸ್ಕಿಪ್ಪಾಗಿ ಹೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾಳೆ ಕೊಡ್ತೀನಿ ಅಂತ ಹೇಳಿದೆ. ಬಟ್ ಅವ್ರ ಕಸ್ಟಮರ್ಗೆ ಎಮರ್ಜೆನ್ಸಿ ಬೇಕಿತ್ತೇನೋ ಪಾಪ, ನಿಜವಾಗ್ಲೂ ಒಂಥರ ಬೇಜಾರಾಗ್ತಾ ಇದೆ. ಬಟ್ ಆದರೂ ಮುಗಿಸಿ ಕೊಡ್ತೀನಿ ಗಾಯ್ಸ್. ಇವಾಗ ಶಾಪಿಗೆ ಬಂದಿದ್ದೀನಿ, ಫಸ್ಟ್ ಅವ್ರದ್ದೇ ಸ್ಟಾರ್ಟ್ ಮಾಡಿರೋದು. ಸೊ ಮುಗಿಸ್ಬಿಟ್ಟು ಕೊಡ್ತೀನಿ ಇದನ್ನು. ಇವಾಗ ಇನ್ನು ಆ ಕಡೆ ಮಷಿನ್ಗೆ ಹೊಸದು ಡಿಸೈನ್ ಫಿಟ್ ಮಾಡಬೇಕು. ಯಾವ ಡಿಸೈನ್ ಹಾಕ್ತಾಯಿದ್ದೀನಿ ಅಂತಲೂ ಸಹ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಲೈನ್ ಸ್ಕಿಪ್ ಆಗಿಬಿಟ್ಟಿದೆ. ಮ್ಯಾನ್ಯಲ್ ಮಷೀನಲ್ಲೇನೋ ಹಾಕ್ಬೋದಿತ್ತು, ಬಟ್ ನನಗೆ ಅಷ್ಟೊಂದು ಇವಾಗ ಅದನ್ನು ಸೆಟ್ ಮಾಡ್ಕೊಂಡು ಓದ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ. ಸೊ ಅದಕ್ಕೋಸ್ಕರ ಇವಾಗ ಇದರಲ್ಲೇ ಜೈ ಅನ್ನಿಸ್ಬಿಡ್ತೀನಿ. ಸೊ ಈ ಥರ ಸೇಮ್ ನಾವು ಹೆಂಗೆ ಫಿಟ್ ಮಾಡ್ಕೊಂಡಿದ್ದೀವೋ ಅದೇ ಥರ ಮತ್ತೇನೋ ಫಿಟ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಬೇಕು. ಎಲ್ಲಿಗೆ ನಾವು ಕೂರಿಸಿರ್ತೀವೋ ಅಲ್ಲಿಗೆ ನೀಟಾಗಿ ಕೂರಿಸ್ಕೊಂಡು ನಾವು ಸೆಟ್ ಮಾಡಿಕೊಂಡ್ರೆ ಆರಾಮಾಗೆ ನಾವು ಮುಂಚೆ ಯಾವ ಥರ ವರ್ಕ್ ಹಾಕ್ಲಿಕ್ಕೆ ಮಾಡ್ಕೊಂಡಿರ್ತೀವಲ್ಲ ಅದೇ ಥರ ಬರುತ್ತೆ. ಸೊ ಫಸ್ಟಲ್ಲಿ ಸ್ಕಿಪ್ ಕೊಟ್ಬಿಡ್ಬೇಕು ಗಾಯ್ಸ್. ಮಿಕ್ಕಿರೋದು ಲೈನ್ಸ್ ಇರುತ್ತಲ್ಲ ಅದನ್ನೆಲ್ಲನೂ ಸಹ ಸ್ಕಿಪ್ ಕೊಟ್ಬಿಡಬೇಕು. ಸ್ಕಿಪ್ ಕೊಟ್ಕೊಂಡ್ಬಿಟ್ಟು ಈ ಲೈನಿಗೆ ಬಂದಾಗ ಸ್ಟಾಪ್ ಮಾಡಿಕೊಂಡು ಅದಕ್ಕೆ ಅಡ್ಜಸ್ಟ್ ಮಾಡಿ ನಾವು ವರ್ಕ್ನ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಫೈನಲಿ ಮ್ಯಾಚ್ ಮಾಡಿದ್ದಾಯಿತು ಗಾಯ್ಸ್. ಇದಕ್ಕೆ ಇವಾಗ ಸ್ವಲ್ಪ ದಾರ ಇದೆ, ದಾರ ಎಲ್ಲ ಇದನ್ನೆಲ್ಲ ಸಹ ಮೇಲ್ಗಡೆ ಬಂದಿರೋದೆಲ್ಲ ಕಟ್ ಮಾಡಿಬಿಟ್ಟು ಅವ್ರಿಗೆ ಫೋನ್ ಮಾಡಿದ್ರೆ ಬಂದು ಇಸ್ಕೊಂಡು ಹೋಗ್ತಾರೆ. ಇವಾಗ ಸ್ಟಿಚಿಂಗ್ ಕೊಡಬೇಕಂತೆ, ಅವ್ರದ್ದೇನೋ ಫಂಕ್ಷನ್ ಇದೆ. ಸೊ ಇವ್ರದ್ದೇ ಸೇಮ್ ಕಸ್ಟಮರ್ದು ಒಂದು 3 ಬ್ಲೌಸ್ ಇದೆ. ಇದನ್ನು ಹಿಂದೆ ವಿಡಿಯೋದೆಲ್ಲ ತೋರಿಸ್ಬೇಕಿತ್ತು. ಸೊ ಎಮರ್ಜೆನ್ಸಿ ಬೇಗ ಕೊರಿಯರ್ಗೆ ಕೊಡಬೇಕಿತ್ತು ಅಂತ ಹೇಳಿ ನಾವು ಹಾಗೆ ಹೋಗ್ಬಿಟ್ವಿ. ಸೊ ಇದು ಜಸ್ಟ್ ನಾವು 399 ರುಪೀಸ್ಗೆ ಈ ಒಂದು ಡಿಸೈನ್ನ ಮಾಡಿರೋದು. ಸೊ ನೋಡ್ತಾ ಇರ್ಬೋದು, ಈ ಥರ ಬರುತ್ತೆ ಫುಲ್ ಡಿಸೈನ್. ಬೇಕು ಅನ್ನೋರು ನೀವು ವರ್ಕ್ನ ಮಾಡಿಸ್ಕೊಳ್ಬೋದು. ಇದೇ ಡಿಸೈನಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಲೀವ್ಸಲ್ಲಿ ಇದೇ ಡಿಸೈನಲ್ಲಿ ನಿಮಗೆ ಗ್ರ್ಯಾಂಡಾಗಿ 1500 ರುಪೀಸ್ವರೆಗೂ ಸಹ ವರ್ಕ್ ಬರೋ ಥರ ಸ್ಲೀವ್ಸಲ್ಲಿ ಹೆವಿ ವರ್ಕ್ ಇದೆ. ಸೊ ಪಕ್ಕದಲ್ಲಿ ಆ್ಯಡ್ ಮಾಡೋಕ್ಕಾದರೆ ಮಾಡ್ತೀನಿ ಗೈಸ್ ಡಿಸೈನ್, ಅದು ಫುಲ್ ಕಂಪ್ಲೀಟಾಗಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಇನ್ನು ಇದಕ್ಕೆ ಸ್ಲೀವ್ಸಿಗೆ ಬಂದುಬಿಟ್ಟು ಈ ಥರ ಬುಟ್ಟಾನ ಕೊಟ್ಟಿದ್ದೀನಿ. ಜಸ್ಟ್ 399 ರುಪೀಸ್ಗೆ ವರ್ಕ್ನ ಮಾಡಿರೋ ಅಂಥದ್ದು. ಮತ್ತು ಇಲ್ಲಿ ಅವ್ರದ್ದೇ ಸೇಮ್ ಕಸ್ಟಮರ್ದು ಇಲ್ಲೊಂದು ಬ್ಲೌಸ್ ಇದೆ. ಸೊ ಅದಕ್ಕೋಸ್ಕರ ಅವ್ರದ್ದು ಒಟ್ಟಿಗೆ ತೋರಿಸೋಣ ಅಂತ ಹೇಳಿ ವೆಯ್ಟ್ ಮಾಡಿದೆ ಅಷ್ಟೇ. ಸೊ ಇನ್ನು ಇದು ಬಂದುಬಿಟ್ಟು ಇದನ್ನು ಅಷ್ಟೇ 399ಗೆ ಈ ಒಂದು ವರ್ಕ್ನ ಮಾಡ್ತದ್ದು. ಸಿಂಪಲ್ಲಾಗೆ ಸೀರೆಗಳು, ಹಳೆ ಸೀರೆಗಳಿಗೆ ಬ್ಲೌಸ್ ಮ್ಯಾಚಿಂಗ್ ಇಲ್ಲ ಅಂದರೆ ಈ ಥರ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇರ್ಬೋದು, ಈ ಥರ ಬಂದಿರೋದು ಡಿಸೈನು. ಫುಲ್ ಡಿಸೈನ್ ಈ ಥರ ಬರುತ್ತೆ. ಇದು ಕಲರ್ ಕಾಂಬಿನೇಷನ್ ಡಾರ್ಕ್ ಕಲರಲ್ಲಿದ್ದರೆ ಸಖತ್ತಾಗಿ ಕಾಣಿಸುತ್ತೆ ಇದು ವರ್ಕು. ಸೊ ಈ ಥರ ಬರುತ್ತೆ. ಫ್ರಂಟಲ್ಲಿ ಸೇಮ್ ನೆಕ್ಲೈನ್ ಬರುತ್ತೆ ಗಾಯ್ಸ್ ಇದು. ಸೊ ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದನೂ ಸಹ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. 399ಗೆ ಸ್ಲೀವ್ಸಲ್ಲಿ ಈ ಥರ ಪಿಕ್ಕಾಗಿ ಕೊಟ್ಟಿದ್ದೀನಿ ಗಾಯ್ಸ್. ಅದಕ್ಕೆ ಸ್ವಲ್ಪ ಹೈಲೈಟ್ ಆಗಲಿ, ಡಲ್ ಇದೆಯಲ್ಲ ಬಸ್ ಕಲರು. ಸೊ ಬ್ಯಾಂಕಿಗೆ ಹೋಗಿದ್ದು, ನಿಜವಾಗ್ಲೂ ಕ್ಯಾಶೇ ಇಲ್ಲ ಅಂತ ಹೇಳಿಬಿಟ್ರು. ತುಂಬ ಒಂದು 7-8 ಜನ ಇದ್ದರು ಕ್ಯಾಶು ತೊಗೊಂಡವರು, ಬಟ್ ಕ್ಯಾಶೇ ಇಲ್ಲ ಅಂತಂದರು. ಒಂದಿಬ್ಬರು ಬಾಯ ಮಾಡಿದ್ರು. ನಾವು 2:15 ಬಂದಿರೋರು, ಅಂದರೆ ಗೋಲ್ಡ್ ಆಲ್ಮೋಸ್ಟ್ ಗೋಲ್ಡ್ ಇಟ್ಟು ಅಮೌಂಟು ತೊಗೊಳೋರೆ ತುಂಬ ಜನ ಇದ್ದಿದ್ದು. ನಾವು 2:15 ಬಂದಿರೋರು, 3 ಗಂಟೆಗೆ ಬಂದಿರೋರು ಈಗ 4:15 ಆಗ್ತಾ ಬಂತು. ಇನ್ನೂ ಕ್ಯಾಶ್ ಇಲ್ಲ ಅಂತ, ನಮ್ಗೆ ಕ್ಯಾಶ್ ಬೇಕು ಇವಾಗ ಅಂತ ಹೇಳೋದಕ್ಕೆ ತುಂಬ ರೇಗಾಡ್ಬಿಟ್ರು. ಆಮೇಲೆ ಮನೆಗೆ ಕ್ಯಾಶ್ ಕೊಟ್ಟು ಕಳಿಸಿದ್ರು. ಸೊ ಕ್ಯಾಶ್ ಇಟ್ಕೊಂಡು ಏನಕ್ಕೆ ಕ್ಯಾಶ್ ಇಲ್ಲ ಅಂತಂದ್ರೆ ನನಗಂತೂ ಗೊತ್ತಿಲ್ಲ.